ಇಂದ ಅದಕ್ಕೂ ಪ್ರತಿ ಪರ್ಯಟಕ ಆಗಿದ್ದು 11,000 ಚಿಲ್ಲರೆ ಆಟೋಗಳು ಈಗಾಗಲೇ ನಮಗಾಗ್ತದೆ. ಅಂದರೆ ನಗರ ಪರ್ಮಿಟ್ ಒಂದಿಲ್ಲ ಒಂದು ವೆಹಿಕಲ್ 4,000 ಚಿಲ್ಲರೆ ಇರೋದು. 11,000 ಅಂದರೆ ಔಟ್ ಪರ್ಮಿಟ್, ಅಂದರೆ ಮೊಳಕಾಲ್ಮೂರು, ಹೊಳಗೆರೆ, ಹೊಸದುರ್ಗ, ಆಂಧ್ರ ಪ್ರದೇಶ AP 02 ಅಂದರೆ ಅನಂತಪುರ ಡಿಸ್ಟಿಕ್, ಅಲ್ಲಿಂದ ಬಂದಿಲ್ಲ ರನ್ನಿಂಗ್ ಮಾಡ್ತದೆ. ಅವ್ರಿಗೆ ಯಾವುದೋ ಪರ್ಮಿಟ್ ಇಲ್ಲ, ಏನಿಲ್ಲ. ಅದನ್ನು ನಮ್ಮ ಜಿಲ್ಲಾಡಳಿತ ಪ್ರಶ್ನೆ ಮಾಡ್ತಿಲ್ಲ, ಕೇಳಕ್ಕೂ ಆಗ್ತಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ. ಒಂದು ಬಂಕ್ ತೆಗಿತದೆ, ಒಂದು ಬಂಕಲ್ಲಿ 69 ರೂಪಾಯಿ, ಒಂದು ಬಂಕಲ್ಲಿ 70 ರೂಪಾಯಿ, ಇನ್ನೊಂದು ಬಂಕಲ್ಲಿ 105 ರೂಪಾಯಿ ಆಗ್ತದೆ. ಅಂದರೆ ಏನಾಗಿದೆ, ನಾನು ಅದನ್ನು ಪುಟ್ರೀಸಲ್ಲಿ ಪ್ರಶ್ನೆ ಮಾಡಿದೆ, ಸರ್ ಇದೇನು ಹಿಂಗೆ ಇರುತ್ತೆ, ಅದು ಪ್ರೈವೇಟ್ ಏಜೆನ್ಸಿ ಅಪ್ಪ, ಅವ್ರು ಪ್ರೈವೇಟ್ ಏಜೆನ್ಸಿಯನ್ನು ನಾವೇನು ಮಾಡೋಕ್ಕಾಗಲ್ಲ. ಆಯ್ತು ಸರ್, ನಾವು ಪ್ರೈವೇಟ್ ಏಜೆನ್ಸಿ ಇರೋದು, ಮತ್ತು ಅದಕ್ಕೊಂದು ದರ ನಿಗದಿ ಪಡಿಸಬೇಕಾಗಿರೋದು ರಾಜ್ಯ ಸರ್ಕಾರ ಒಂದು ಇಲ್ಲಪ್ಪ, ಅವರು ಏಜೆನ್ಸಿ ಮಾಡೋಕ್ಕೆ ಹೋಗ್ತಾರೆ. ಅವ್ರು ಓನ್ ಪ್ರಾಪರ್ಟಿ ಇಲ್ಲ ಅಂತ ನಮ್ಮ ಓನ್ ಪ್ರಾಪರ್ಟಿ ನಾವು 3 ರೂಪಾಯಿ ಮಿನಿಮಮ್ ಮಾಡ್ಬೋದು, ನಾವು ಆರ್ಡರ್ ಮಾಡಿಬೋದು. ಮತ್ತು ನಮಗೆ 100 ರೂಪಾಯಿ ಮಿನಿಮಮ್ ಮಾಡ್ಬೋದು ನಾವು ಒಂದಾಗಿ. ಜಿಲ್ಲಾಡಳಿತ ನಮಗೆ ಮಿನಿಮಮ್ ಹಂಗೆ ಎಲ್ಲ ಬಂಕ್ಗಳಿಗೆ ಇದೇ ನಿಗದಿ ದರ ಅಂತ ಜಿಲ್ಲಾಡಳಿತ ನಿರ್ಮಾಣ ಮಾಡ್ಬೋದು. ಇದೇ ದರ ಒಂದೇ ದರ ಫಿಕ್ಸ್ ಮಾಡ್ಬೋದು. ಒಂದು ಬಂಕ್ನಲ್ಲಿ 71 ರೂಪಾಯಿ, ಒಂದು ಬಂಕ್ನಲ್ಲಿ 85 ರೂಪಾಯಿ, ಒಂದು ಬಂಕ್ನಲ್ಲಿ 90. ಇಲ್ಲಿ ತಿಪ್ಪರಡ್ಡಿ ಮಾಜಿ ಶಾಸಕರು ತಿಪ್ಪರಡ್ಡಿ ಈ 95 ರೂಪಾಯಿ ತುಂಬ್ತದೆ. ಇಲ್ಲಿ ಚಳ್ಳಕೆರೆ ಗ್ಯಾಸಲ್ಲಿ 105 ರೂಪಾಯಿ ತುಂಬ್ತದೆ. ಅಲ್ಲಿ 10 ರೂಪಾಯಿ ಲಾಟ ಡಿಫ್ರೆನ್ಸ್. ಅಲ್ಲೇ 95, ಇಲ್ಲಿ ಯಾಕೆ 115? ಸೇಮ್ ಗ್ಯಾಸ್ ಅಲ್ವಾ? ಮತ್ತು ಅಲ್ಲಿ 95, ಇಲ್ಲಿ 105 ಅಂತ ಇದೇನು ಸ್ಪೆಷಲ್ ಆದ ಗ್ಯಾಸ್? ನಾನು ಕೇಳೋದು. ಇದರಿಂದ ಆಡಳಿತಗಳು ತುಂಬ ಹೊರೆ ಆಗ್ತಿದೆ, ಕುಟುಂಬಗಳು ನಿರ್ಮಾಣ ಮಾಡೋದು ಭಾರಿ ಕಷ್ಟ ಆಗಿದೆ. ಹಾಗಾಗಿ ನಾವು ಈ 9 ತಾರೀಕು ಹೋರಾಟಕ್ಕೆ ಪ್ರತಿಯೊಬ್ಬರು ಆಟೋ ಚಾಲಕರು, ಆಟೋ ಮಾಲೀಕರೆಲ್ಲ ಆಗಮಿಸಿ ಹೋರಾಟ ಯಶಸ್ವಿಗೊಳಿಸಬೇಕಂತ ಕೇಳ್ಬೋದು.